ಹಾಯ್ ಹಲೋ ಸ್ನೇಹಿತರೆ, ABM ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲನೇ ಪ್ರಶ್ನೆ 1. ಪಂಚನದಿಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬೀದರ್, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ ಜಿಲ್ಲೆ. ಪ್ರಶ್ನೆ 2. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಮರುಭೂಮಿ ಯಾವುದು? ಆಪ್ಷನ್ ಎ ಥಾರ್ ಮರುಭೂಮಿ, ಆಪ್ಷನ್ ಬಿ ಸಹರಾ ಮರುಭೂಮಿ, ಆಪ್ಷನ್ ಸಿ ಗೋಬಿ ಮರುಭೂಮಿ, ಆಪ್ಷನ್ ಡಿ ಅಟಕಾಮ ಮರುಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಬಿ ಮರುಭೂಮಿ. ಇದು ಚೀನಾ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 3. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಒಟ್ಟು 6049 ಆನೆಗಳು. ಪ್ರಶ್ನೆ 4. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ಎ ಹಲಸಿ ಶಾಸನ, ಆಪ್ಷನ್ ಬಿ ಮಸ್ಕಿ ಶಾಸನ, ಆಪ್ಷನ್ ಸಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ದೊರಕಿದೆ. ಪ್ರಶ್ನೆ 5. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ಮೃಚ್ಛಕಟಿಕ, ಆಪ್ಷನ್ ಬಿ ಕವಿರಾಜ ಮಾರ್ಗ, ಆಪ್ಷನ್ ಸಿ ಅಮುಕ್ತ ಮೌಲ್ಯ, ಆಪ್ಷನ್ ಡಿ ವಡ್ಡಾರಾಧನೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಡ್ಡಾರಾಧನೆ. ಈ ಕೃತಿಯನ್ನು ಶಿವಕೋಟಾಚಾರ್ಯ ಅವರು ಬರೆದಿದ್ದಾರೆ. ಪ್ರಶ್ನೆ 6. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ 7. ಕನ್ನಡದ ಮೊದಲ ರಾಜಮನೆತನ ಯಾವುದು? ಆಪ್ಷನ್ ಎ ಕದಂಬ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಶಾತವಾಹನ, ಆಪ್ಷನ್ ಡಿ ಚಾಲುಕ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರು. ಪ್ರಶ್ನೆ 8. ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಮಯೂರವರ್ಮ, ಆಪ್ಷನ್ ಡಿ ಇಮ್ಮಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಯೂರವರ್ಮ. ಪ್ರಶ್ನೆ 9. ಉತ್ತರ ಪತೇಶ್ವರ ಎಂಬ ಬಿರುದು ಹೊಂದಿದ್ದ ಅರಸ ಯಾರು? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಹರ್ಷವರ್ಧನ, ಆಪ್ಷನ್ ಸಿ ವಿಷ್ಣುಗುಪ್ತ, ಆಪ್ಷನ್ ಡಿ ಇಮ್ಮಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಷವರ್ಧನ. ಪ್ರಶ್ನೆ 10. ಕನ್ನಡದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಅತ್ತಿಮಬ್ಬೆ, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ಪಿ ಕಳಿಂಗರಾವ್, ಆಪ್ಷನ್ ಡಿ ಅಮೀರ್ ಖುಸ್ರೋ. ಸರಿಯಾದ ಉತ್ತರ ಆಪ್ಷನ್ ಸಿ ಪಿ ಕಳಿಂಗರಾವ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.